गति गुल्ला यात्रा मोर साली नारियों या तो बने बेटे तेरी सब खाने खाने हैं आप मोर मोर तेरी सब गयति जो सुख सहोदर गुणवागी सहोदर गुण all ಚಂಡೆ ಮುಖಾಂತರ ಅದ್ದೂರಿಯಾಗಿ ಸ್ವಾಗತಿಸುತ್ತಾ ಮುಂದೆ ಸಾಗ್ತಾ ಇದೆ ರ್ಯಾಲಿ.
ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಜನಾಬ್ ಶಫಿ ರಾಜಸ್ಥಾನ್ ಅವರು ನೇತೃತ್ವ ವಹಿಸುವಂತಹ ಬೃಹತ್ ರ್ಯಾಲಿ ಮಂಗಳೂರಿನ ರಾಜ್ಯ ಬೀದಿಗಳನ್ನು ಸ್ತಬ್ಧಗೊಳಿಸಿಕೊಂಡು ಸಾಗುತ್ತಾ ಬರುತ್ತಾ ಇದೆ. ಸಾರ್ವಜನಿಕ ಬಂಧುಗಳೇ, ನಾಗರಿಕ ಬಂಧುಗಳೇ, ಆಶೀರ್ವದಿಸಿರಿ, ಸ್ವಾಗತಿಸಿರಿ, ಅನುಮೋದಿಸಿರಿ. ಜನರಿಗೆ ಅಧಿಕಾರ SDP ಸಾರಥ್ಯ ಅನ್ನುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು 2 ದಿನಗಳ ಕಾಲ ರಾಷ್ಟ್ರೀಯ ಪ್ರತಿನಿಧಿ ಸಭೆಯಲ್ಲಿ ನೂತನವಾಗಿ 45 ಜನರ ಸಮಿತಿಯನ್ನು ಆಯ್ಕೆ ಮಾಡಲಾಗಿದೆ. ಅದೇ ರೀತಿ ಪದಾಧಿಕಾರಿಗಳು ಆಯ್ಕೆ ಮಾಡಲಾಗಿದೆ. ಮಂಗಳೂರು ನಗರ ಇಡೀ ನಾಯಕರನ್ನು ಸ್ವಾಗತ ಮಾಡ್ತಾ ಇದೆ. ಕಡಲ ನಗರಿ ಮಂಗಳೂರಿನಲ್ಲಿ ಒಂದು ಪೌರ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಅಭಿನಂದನಾ ರ್ಯಾಲಿಯ ನಂತರ ಮಂಗಳೂರಿನ ಟೌನ್ ಹಾಲ್ನಲ್ಲಿ ಒಂದು ಪೌರ ಸನ್ಮಾನ ನಡೆಯಲಿದೆ. ಅದಕ್ಕೆ ಈ ಮಂಗಳೂರು ನಗರ ಸಾಕ್ಷಿ ಆಗ್ತಾ ಇದೆ. ಕರ್ನಾಟಕದ ಪರವಾಗಿ ನೂತನವಾಗಿ ಆಯ್ಕೆ ಆದ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಭಿನಂದನೆಗಳು ರಾಜ್ಯಾಧ್ಯಕ್ಷರಿಗೆ. ತುಂಬ ಹರ್ಷ, ಸಂತೋಷದ ಮುಖಾಂತರ ಅದೇ ರೀತಿ ರಾಷ್ಟ್ರ ನಾಯಕರಾದಂತಹ ರಿಯಾಜ್ ಪರಂಗಿಪೇಟೆ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ರಿಯಾಜ್ ಪರಂಗಿಪೇಟೆ ಅವರು ಸರ್, ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ನೀವು ಏನನ್ನು ಹಂಚ್ಕೊಳ್ತಾ ಇದ್ದೀರಿ? ಇವತ್ತು SDP ಹಬ್ಬ 3 ವರ್ಷಗಳಿಗೊಮ್ಮೆ ನಡೆಯುವಂತಹ ನಮ್ಮ ರಾಷ್ಟ್ರೀಯ ಪ್ರತಿನಿಧಿ ಸಭೆಯಲ್ಲಿ MK ಫೈಜಿ ಸಾಬ್ರವರನ್ನು ರಾಷ್ಟ್ರೀಯ ಅಧ್ಯಕ್ಷರಾಗಿ ಪುನರಾಯ್ಕೆ ಮಾಡಿದ್ದೇವೆ. ಕಾರ್ಯಾಧ್ಯಕ್ಷರಾಗಿ ಮೊಹಮ್ಮದ್ ಶಫಿ ಅವರನ್ನು ಆಯ್ಕೆ ಮಾಡಿದ್ದೇವೆ. ಈ ಒಂದು ಮೊಹಮ್ಮದ್ ಶಫಿ ಅವರ ನೇತೃತ್ವದಲ್ಲಿ ಇದೀಗ ಅಭಿನಂದನಾ ರ್ಯಾಲಿ ಜ್ಯೋತಿ ವೃತ್ತದಿಂದ ಟೌನ್ ಹಾಲ್ಗೆ ನಡೀತಾ ಇದೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ನಮ್ಮ ಎಲ್ಲ ಕಾರ್ಯಕರ್ತರು ಅವರು ಈ ದಿನವನ್ನು ಒಂದು ಹಬ್ಬವಾಗಿ ಆಚರಿಸ್ತಾರೆ. ಹೊಸ ನಾಯಕತ್ವದ ನೇತೃತ್ವದಲ್ಲಿ ಚುನಾವಣಾ ರಾಜಕೀಯದ ಜೊತೆ ಹೋರಾಟದ ರಾಜಕೀಯವನ್ನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಂದುವರಿಸಲಿದೆ. ಇವತ್ತಿನ ಈ ಒಂದು ಆಯ್ಕೆ, MK ಫೈಜಿ ಅವರ ಆಯ್ಕೆ ದ್ವೇಷ ರಾಜಕೀಯದ ವಿರುದ್ಧ ನಮ್ಮ ಒಂದು ಸವಾಲಾಗಿರ್ತದೆ ಸರ್ಕಾರಕ್ಕೆ. ಖಂಡಿತವಾಗಿಯೂ MK ಫೈಜಿ ಅವರು ಯಾವುದೇ ತಪ್ಪು ಮಾಡಿಲ್ಲ. ಒಂದು ಸುಳ್ಳು ಮೊಕದ್ದಮೆಗಳಲ್ಲಿ ಅವರನ್ನು ಬಂಧನದಲ್ಲಿ ಇಡಲಾಗಿದೆ. ಅವರ ವಿಮೋಚನೆ ಆದಷ್ಟು ಬೇಗ ಆಗ್ತದೆ. ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಇದೆ. ನಾಳೆ ನಡೆಯುವಂತಹ ತೀರ್ಪಿನಲ್ಲಿ MK ಫೈಜಿ ಅವರು ಜೈಲಿಂದ ಬಿಡುಗಡೆ ಆಗಲಿದ್ದಾರೆ ಅನ್ನುವಂತಹ ಸಂದೇಶವನ್ನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇನೆ. ಇದಾಗಿದೆ ರಿಯಾಜ್ ಪರಂಗಿಪೇಟೆ ಅವರ ಮಾತು. MK ಫೈಜಿ ಅವರನ್ನು ನಾವು ಮತ್ತೊಮ್ಮೆ ಮರು ಆಯ್ಕೆ ಮಾಡಿದ್ದೇವೆ. ಅವರಾಗಿರ್ತಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಎನ್ನುವ ಮಾತಾಗಿರುತ್ತವೆ. ನಮ್ಮ ಜೊತೆ ರಾಷ್ಟ್ರೀಯ ನಾಯಕರಾದಂತಹ ಇಲಿಯಾಸ್ ಮೊಹಮ್ಮದ್ ತುಂಬೆ ಅವರಿದ್ದಾರೆ. ಬನ್ನಿ, ಇವ್ರ ಜೊತೆ ನಾವು 2 ಮಾತುಗಳನ್ನ ಹಂಚಿಕೊಳ್ಳೋಣ. ರಾಷ್ಟ್ರೀಯ ಪ್ರತಿನಿಧಿ ಮಂಡಳಿಯ ಈ ಒಂದು 2 ದಿನಗಳ ಬೃಹತ್ ಕಾರ್ಯಕ್ರಮದ ಅಂಗವಾಗಿ ನಡೆಯುವಂತಹ ಈ ಒಂದು ಬೃಹತ್ ರ್ಯಾಲಿಯಲ್ಲಿ ಹೊಸದಾಗಿ ನೇಮಕಗೊಂಡಿರುವಂತಹ ನಾಯಕರು ಪಾಲ್ಗೊಂಡಿದ್ದಾರೆ. ಜೊತೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ನಮ್ಮನ್ನು ಬೆಂಬಲಿಸ್ತಾ ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ. ಬಹಳ ಹರ್ಷದಾಯಕ ವಾತಾವರಣ ಇದೆ. ಇದು ನಮ್ಮ ಹೆಮ್ಮೆಯ ಸಂಕೇತ. ಪಕ್ಷ ಅತ್ಯಂತ ಹೆಚ್ಚಿನ ಶಕ್ತಿಯೊಂದಿಗೆ ಮುನ್ನಡೆಯುವಂಥ ಒಂದು ಸಂಕೇತ ಇಲ್ಲಿ ನಾವು ಕಾಣಬಹುದು. ಧನ್ಯವಾದಗಳು. ಮಂಗಳೂರಿನ ರಾಜಬೀದಿಗಳಲ್ಲಿ SDP ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಜನಾಬ್ ಶಫಿ ರಾಜಸ್ಥಾನ್ ಅವರು ನೇತೃತ್ವ ವಹಿಸಿರ್ತಕ್ಕಂಥ ಬೃಹತ್ ರ್ಯಾಲಿ, ಅಭಿನಂದನಾ ರ್ಯಾಲಿ ಇದೀಗ ಮಂಗಳೂರನ್ನು ಸ್ತಬ್ಧಗೊಳಿಸಿಕೊಂಡು ಸಾಗಿ ಬರುತ್ತಾ ಇರುವಾಗ ರಾಜ ಜನಗಳೇ, ಸ್ವಾಗತಿಸಿರಿ, ಅನುಮೋದಿಸಿರಿ, ಆಹ್ವಾನಿಸಿರಿ.
ಇದ್ದಾರೆ ಸರ್. ಈ ಒಂದು ಸಂದರ್ಭದಲ್ಲಿ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಬಂಧುಗಳೇ, ನಮ್ಮಲ್ಲಿ ನಾಯಕರ ಆಯ್ಕೆಯು ಶಿಫಾರಸು ಪತ್ರದ ಮೂಲಕವಲ್ಲ ಅಥವಾ ಇವತ್ತು ಮಂಗಳೂರಿನ ಹೃದಯ ಭಾಗದಲ್ಲಿ ಜನರು ಬಹಳ ಒಂದು ವಿಶೇಷ ರೀತಿಯಲ್ಲಿ ಸ್ವಾಗತ ಮಾಡಿದ್ದು ಮಾತ್ರವಲ್ಲದೆ ಇಡೀ ಮಂಗಳೂರಿನ ಸಾರ್ವಜನಿಕರು ಸೇರಿಕೊಂಡು ನಮ್ಮನ್ನು ಸ್ವಾಗತಿಸ್ತಾ ಇರುವುದು ನಿಜವಾಗಿ ನಮಗೆ ಹೆಮ್ಮೆ ಅನಿಸ್ತದೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿತವಾಗಿಯೂ ಮುಂದಕ್ಕೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಧಿಕಾರದ ಚುಕ್ಕಾಣಿ ಖಂಡಿತ ಹಿಡಿದ್ದಾರೆ ಅಂತ ನನಗೆ ಭರವಸೆ ಇದೆ. ಭರವಸೆಯೊಂದಿಗೆ ಮುನ್ನಡೀತಾ ಇರುವಂತಹ ನಮ್ಮ ರಾಜ್ಯ ರಾಷ್ಟ್ರೀಯ ನಾಯಕರು ಬರೀ ಕಾರ್ಯಕರ್ತರಲ್ಲ, ಜೊತೆಗೆ ಸಾರ್ವಜನಿಕರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ, ನಮ್ಮ ಜೊತೆ ಹೆಜ್ಜೆ ಇಡ್ತಾರೆ. ಈ ಬಾರಿ ಅಧಿಕಾರವು ನಮಗೆ ಸಿಗಲಿಕ್ಕಿದೆ ಅಂತ ಹೇಳುವಂತಹ ಭರವಸೆಯೊಂದಿಗೆ ಮುನ್ನಡೀತಾ ಇದ್ದೇವೆ ಅಂತ ಹೇಳ್ತಾ ಇರುವಂತಹ ರಾಷ್ಟ್ರೀಯ ನಾಯಕರಾದಂತಹ ಶ್ರೀಯುತ ಅಲ್ಫಾನ್ಸೋ ಫ್ರಾಂಕೋ. ರಾಷ್ಟ್ರ ಮಟ್ಟದ ಮಹಿಳಾ ನಾಯಕರು ಕೂಡ ನಮ್ಮ ಜೊತೆ ಇದ್ದಾರೆ. ರಾಜ್ಯ ರಾಷ್ಟ್ರ ಮಟ್ಟದ ಮಹಿಳಾ ನಾಯಕರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಬನ್ನಿ, ನಾವು ಒಂದೊಂದು ನಾಯಕರ ಜೊತೆ ಈ ಒಂದು ಸಂದರ್ಭದಲ್ಲಿ ನೀವೇನೇ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಮ್ಮ ಜೊತೆ ರಾಷ್ಟ್ರೀಯ ನಾಯಕರಾದಂತ ಸೈದಾ ತಸ್ನಿಮ್ ನಸೀರ್ ಅವರು ಇದ್ದಾರೆ. ಇವರ ಜೊತೆ ಇಂದು SDPI ರಾಷ್ಟ್ರೀಯ ಸಮಿತಿಯ ಪ್ರತಿನಿಧಿ ಸಭೆಯನ್ನು ಹಮ್ಮಿಕೊಂಡಿದ್ದು, ಇಂದು ರಾಷ್ಟ್ರ ನಾಯಕರ ಪ್ರತಿನಿಧಿಗಳ ಚುನಾವಣೆ ನಡೆದಿರುತ್ತದೆ. ಅದರಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿ ED ಪ್ರಕರಣದ ಸುಳ್ಳು ಕೇಸುಗಳಲ್ಲಿ ಜಡಿಯಲ್ಪಟ್ಟು ಜೈಲಲ್ಲಿರುವ MK ಫೈಜಿ ಅವರು ನಮ್ಮ ರಾಷ್ಟ್ರ ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ. ಅವರಿಗೆ ಮತ್ತು ಉಳಿದಂತೆ ಉಪಾಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಿ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಆಗಿ ರಾಜಸ್ಥಾನದ ಮೊಹಮ್ಮದ್ ಶಾಫಿ ಅವರು ಆಯ್ಕೆಯಾಗಿದ್ದಾರೆ. ಮತ್ತು ಉಳಿದ ರಾಷ್ಟ್ರೀಯ ನಾಯಕರಿಗೆ ಇಂದು ನಮ್ಮ ಮಂಗಳೂರಿನ ನಗರದಲ್ಲಿ ಭವ್ಯ ಸ್ವಾಗತವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಪ್ರಯುಕ್ತ ಇಂದು ಜ್ಯೋತಿ ವೃತ್ತದಿಂದ ಮಂಗಳೂರಿನ ಪುರಭವನದವರೆಗೆ ನಾವು ಆಕರ್ಷಕ ರ್ಯಾಲಿಯನ್ನು ಇಟ್ಟುಕೊಂಡಿದ್ದೇವೆ. ಇದರ ನಂತರ ಒಂದು ಸಾರ್ವಜನಿಕ ಕಾರ್ಯಕ್ರಮ ಕೂಡ ಇದೆ. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ವತಿಯಿಂದ ಇವರಿಗೆ ಸ್ವಾಗತವನ್ನು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಸಾಕಷ್ಟು ಸಾವಿರಾರು ಮಹಿಳೆಯರು ನಮ್ಮ ಜೊತೆ ಇದ್ದಾರೆ. ಅದೇ ಥರ ಈ ಜಿಲ್ಲೆಯ ನಾನಾ ಭಾಗಗಳಿಂದ ಬಂದಂತಹ ಸಾವಿರಾರು ಕಾರ್ಯಕರ್ತರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ನಮ್ಮ ಜೊತೆ ಮಹಿಳಾ ಕಾರ್ಯಕರ್ತರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅಂತ ಹೇಳುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂಥ ರಾಷ್ಟ್ರೀಯ ನಾಯಕರಿಗೆ ಧನ್ಯವಾದಗಳು.
नेशनल वाइस प्रेसिडेंट सीताराम कोइलवा साहब है, देखेंगे क्या कहता है। ये ऐसा एक बोलिए क्या बात करते ये ऐसा एक एनआरसी की फुल फॉर्म है नेशनल रिप्रेजेंटेटिव काउंसिल, है ना? वही। हाँ, राष्ट्रीय प्रतिनिधि परिषद। आप अभी हमारा वाइस एसडीपी सोशल डेमोक्रेटिक पार्टी ऑफ इंडिया का वाइस प्रेसिडेंट होके आप चुनाव हुआ, इसके बारे में आप क्या बात करते हैं? नहीं, हम पूरी मानव जाति के बारे में काम करेंगे, मानव कल्याण की काम करेंगे, देश की सेवा करेंगे, है ना? और गरीब गरीबों की, किसानों की, मजदूरों की, सबकी सेवा करेंगे हम। हमारा मूल उद्देश्य यही है। सामाजिक न्याय की लड़ाई लड़ना हमारा उद्देश्य है, देश की सेवा करना हमारा उद्देश्य है, भ्रष्टाचार के खिलाफ लड़ना हमारा उद्देश्य है। इसका ये एक मौका मिला है आपको देश सेवा करना है एसडीपी पार्टी से। हाँ, एसडीपी पार्टी एक राजनीतिक पार्टी है भाई। लोग बाग इसको जबरदस्ती धार्मिक पार्टी बनाते हैं, और राजनीतिक पार्टी में शामिल होना हर भारतीय का कर्तव्य है। वो और उसकी स्वतंत्रता है, वो किसी भी पार्टी का सदस्य बन सकता है। और सोशल डेमोक्रेटिक पार्टी ऑफ इंडिया किसी दूसरे आदमी को सदस्य बनने से मना थोड़ी करती है। आप आइए, सबका स्वागत है। ನಮ್ಮ ಜೊತೆ ರಾಜ್ಯ ನಾಯಕರಾದಂಥ ಅಫ್ಸರ್ ಕೊಡ್ಲಿಪೇಟೆ ಸಾಬ್ ಅವರಿದ್ದಾರೆ. ಕೇಳೋಣ, ಈ ಒಂದು ಸಂದರ್ಭದಲ್ಲಿ ಜನತೆಗೆ ಏನು ಹೇಳಿಕೆ ಬಯಸ್ತಾ ಇದ್ದೀರಿ ಸರ್? ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಪ್ರತಿನಿಧಿ ಸಭೆ 20-21ನೇ ತಾರೀಕು ಮಂಗಳೂರಲ್ಲಿ ನಡೆದಿದೆ. ಈ 2 ದಿನಗಳಲ್ಲಿ ನಾವು ಪಕ್ಷದ ಆಗುಹೋಗುಗಳನ್ನು ಚರ್ಚೆ ಮಾಡಿದ್ದೇವೆ. ನೂತನವಾದ ನಾಯಕರು ಆಯ್ಕೆಯಾಗಿದ್ದಾರೆ. ಅವರಿಗೆ ಇವತ್ತು ಪುರಭವನದಲ್ಲಿ ಅದ್ದೂರಿಯಾದಂಥ ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ. ಇದು ಕರ್ನಾಟಕಕ್ಕೆ ಸಿಕ್ಕಿರುವಂತಹ ದೊಡ್ಡ ಹೆಮ್ಮೆ. ನಮ್ಮ ಇಡೀ ರಾಜ್ಯದ 14 ರಾಜ್ಯದ ನಾಯಕರುಗಳು ಇಲ್ಲಿಗೆ ಆಗಮಿಸಿದ್ದಾರೆ. ರಾಷ್ಟ್ರೀಯ ಪದಾಧಿಕಾರಿಗಳಿಗೆ ನಾವೀಗ ಅಭಿನಂದನಾ ಸಮಾರಂಭಕ್ಕೆ ಹೋಗ್ತಾ ಇದ್ದೇವೆ. ಇದು ಕರ್ನಾಟಕಕ್ಕೆ ಹೆಮ್ಮೆ. ಬಹಳ ಸಡಗರ ಸಂಭ್ರಮದಿಂದ ಜ್ಯೋತಿ ಸರ್ಕಲ್ನಿಂದ ಹೊರಟಂತ ರ್ಯಾಲಿ ಪುರಭವನದಲ್ಲಿ ಸಮಾಪನೆಗೊಳ್ಳಿಕ್ಕಿದೆ. ಅಲ್ಲಿಗೆ ಎಲ್ಲ ಸಾರ್ವಜನಿಕರು, ನಾವೆಲ್ಲ ಮಂಗಳೂರಿಯನ್ ಮತ್ತು ಕರ್ನಾಟಕರು ಸೇರಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಸಿವು ಈ ದೇಶದ ಜನರ ಜ್ವಲಂತ ಸಮಸ್ಯೆ, ಭಯ ಕೂಡ ಈ ದೇಶವಾಸಿಗಳ ಅನುಭವಿಸುತ್ತಿರುವಂತಹ ಬೃಹತ್ ಸಮಸ್ಯೆಯಾಗಿದೆ. ಆದುದರಿಂದ ಈ ದೇಶದ ಜ್ವಲಂತ ಸಮಸ್ಯೆಯನ್ನೇ ತೆರೆಯುವಾಗಿಟ್ಟುಕೊಂಡು ಎಸ್ಡಿಪಿಐ ಪಕ್ಷದ 6ನೇ ರಾಷ್ಟ್ರೀಯ ಪ್ರತಿನಿಧಿ ಸಭೆಯ ರಾಷ್ಟ್ರೀಯ ಪದಾಧಿಕಾರಿಗಳು ಮತ್ತು ರಾಷ್ಟ್ರೀಯ ಸಮಿತಿ ಸದಸ್ಯರ ಆಯ್ಕೆಗೊಂಡಂತಹ ಈ ಸಂದರ್ಭದಲ್ಲಿ ನಡೆಯುವ ಬೃಹತ್ ರ್ಯಾಲಿಗೆ ತಾವೆಲ್ಲರೂ ಸಾಕ್ಷಿಗಳಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಂಗಳೂರಿನ ಸ್ವಾಭಿಮಾನಿ ಜನರಿಗೆ ಕೇಳಿ ಬರುತ್ತಿದೆ ಬದಲಾವಣೆಯ ಮಹಾಕರೆ. ಇದು ಕೇವಲ ರ್ಯಾಲಿಯಲ್ಲ, ಜನರ ಅಧಿಕಾರಕ್ಕಾಗಿ ನಡೆಯುತ್ತಿರುವ ಕ್ರಾಂತಿ. ಜನರಿಗೆ ಅಧಿಕಾರ, ಎಸ್ಡಿಪಿಐ ಸಾರಥ್ಯ. ಮಹಾಜನಗಳೇ, ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಪ್ರತಿನಿಧಿ ಸಭೆಯು ಇಂದು ಹಾಗೂ ಇಂದು ಮಂಗಳೂರಿನಲ್ಲಿ ನಡೆದಿದೆ. ಈ ಸಭೆಯಲ್ಲಿ ಆಯ್ಕೆಯಾದಂತಹ ನಮ್ಮ ಹೆಮ್ಮೆಯ ರಾಜಕೀಯ ಜನನಾಯಕರನ್ನು ಸ್ವಾಗತಿಸಲು
ಬಣ್ಣದ ಜೊತೆಗೆ ನಕ್ಷತ್ರವನ್ನು ಹೊತ್ತುಕೊಂಡು ಹೋಗುವಂತಹ ಧ್ವಜವನ್ನು ಮುನ್ನಡೀತಾ ಇರುವಂತಹ ಸಹಸ್ರಾರು ಕಾರ್ಯಕರ್ತರು ಈ ಜೊತೆಯಲ್ಲಿದ್ದಾರೆ. ನಮ್ಮ ಮಜೀದ್ ಖಾನ್, ರಾಜ್ಯ ನಾಯಕರು ಆದಂತಹ ಮಜೀದ್ ಖಾನ್ ನಮ್ಮ ಜೊತೆಯಲ್ಲಿದ್ದಾರೆ. ಕೇಳೋಣ, ಈ ಒಂದು ಸಂದರ್ಭದಲ್ಲಿ ಮಜೀದ್ ಖಾನ್ ಸರ್, ಈ ಒಂದು ಸಂದರ್ಭದಲ್ಲಿ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ? ನೋಡಿ, ಈ ಒಂದು ದೇಶದಲ್ಲಿ ಒಂದು ಬದಲಾವಣೆ ಅಗತ್ಯ ಇದೆ. ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಪ್ರತಿ ವರ್ಷದಂತೆ ಮಾಡತಕ್ಕಂಥ 2 ವರ್ಷಕ್ಕೊಮ್ಮೆ ಮಾಡತಕ್ಕಂಥ NRC ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೇವೆ. ಕಾರ್ಯಕ್ರಮ ಯಶಸ್ಸಾಗಿದೆ. ಮಾತ್ರವಲ್ಲ, ಈ ದೇಶದಲ್ಲಿರತಕ್ಕಂತಹ ಬಡವರು, ದೀನರು, ದಲಿತರು, ಧ್ವನಿ ಇಲ್ಲದವರು ಹಾಗೂ ಒಂದು ಭಯಮುಕ್ತ ಸಮಾಜ, ಹಸಿವು ಮುಕ್ತ ಸಮಾಜ ಆಗಬೇಕಂತ ನಿಟ್ಟಿನಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ನಾವು ಒಂದು ರ್ಯಾಲಿಯನ್ನು ತೆಗಿತಾ ಇದ್ದೀವಿ. ಈ ರ್ಯಾಲಿಯ ಮುಖಾಂತರ ಜನರಿಗೆ ಈ ದೇಶದಲ್ಲಿ ಬಡವರ ಮತ್ತು ಧ್ವನಿ ಇಲ್ಲದವರ, ಶೋಷಿತವರ ಹಕ್ಕನ್ನು ತೋರಿಸಬೇಕಂತ ನಿಟ್ಟಿನಲ್ಲಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಧನ್ಯವಾದಗಳು ಸರ್. सलीम अहमद, बेंगलुरु डिस्ट्रिक्ट प्रेसिडेंट हमारा साथ है. देखेंगे सलीम साहब, ये ऐसा एक इसमें आप क्या मैसेज दे रहे हैं? हमारे लिए ये बहुत ही खुशी और मुसर्रत का मौका है कि सोशल डेमोक्रेटिक पार्टी ऑफ इंडिया NRC नेशनल रिप्रेजेंटेटिव काउंसिल मंगलूर में चली है. अल्हम्दुलिल्लाह, जो सिद्धांत हमारे पार्टी बताई है और जो हमारे MK फैजी साहब जो विजन दिखाए हैं, उसे आगे ले जाने के लिए एक नई NRC काउंसिल मुनक़िद की गई है. मैं मुबारकबाद देता हूँ तमाम NWC लीडर्स को कि उन्होंने यहाँ पर अपनी साबित खदमी का मुजाहिरा किया और साथ ही साथ आइंदा आने वाले दिनों में पार्टी को लेकर चलने के लिए कई तरीके के आकर एक विजन के साथ चलने के लिए सब तैयार है. विजन लीडर को आप लोग दिया है बोल के आप बोल रहे हैं? जी हाँ, MK फैजी साहब हमारे विजनरी लीडर है और साथ ही साथ अभी जो हमारे एक्टिंग प्रेसिडेंट शफी साहब जो हैं, उनकी नेतृत्व में जो NWC एक लीडरशिप आई है, आई सैल्यूट देम. इनके डेडिकेट वर्ड से हमारे पूरे स्टेट में एक बहुत बड़ा नाम हुआ है और साथ साथ आइंदा आने वाले दिनों में हम उम्मीद रखते हैं NWC एक नए तरीके से इस पार्टी को लेकर जाएगी. थैंक यू. अभी नेशनल सेक्रेटरी PS बिंद्रा साहब है, सिंह साहब है. बिंद्रा साहब, ये अभी ये SDPI का नेशनल सेक्रेटरी होकर ये अवाम को क्या मैसेज देने के लिए? सर देखिए, आप सीताराम जी हैं, हिंदू मुस्लिम सिख जी घूम रहे हैं. ये हिंदू मुस्लिम सिख ईसाई का एक जो पैगाम है SDPI की तरफ से कि सभी धर्मों को लेकर चलना SDPI की पहल है. और हम लोग जो है कोशिश करेंगे कि देश को एक करने की, देश को एक साथ जोड़ने की. जहाँ दूसरी ताकतें जो है देश को बांटने में लगी है, हम जो है एक मैसेज देना चाहते हैं कि हमारा देश एक है, गंगा जमनी तहजीब है और हिंदू मुस्लिम सिख ईसाई आपस में भाई भाई. अभी हमारा शिक्षा बोल रहे हैं इसमें हिंदू मुस्लिम क्रिश्चियन सब लोग हैं, हम जुड़ के हम चल रहे हैं बोल के.
இன்றைக்கு ஒன்று கூடியிருக்கிற கட்சியினுடைய தேசிய பிரதிநிதிகள் சபை மீண்டும் வருகிற 3 வருடத்திற்கான தலைவராக தேசிய தலைவராக எம்கே ஃபைசியை மீண்டும் தேர்வு செய்திருக்கிறது. எஸ்டிபிஐ கட்சி பேரெழுச்சியோடு ஒடுக்கப்பட்ட மக்களுடைய அரசியல் அதிகாரத்திற்காக முன்னேறிக் கொண்டிருக்கிற எஸ்டிபிஐ கட்சிக்கு நாட்டு மக்கள் அனைவர்களும் பேராதரவு தர வேண்டும் என்று அன்புடன் நான் கேட்டுக்கொள்கிறேன். தேங்க்யூ. एनआरसी है, 6th एनआरसी है, मंगलूर में हुआ है. 14 स्टेट के लोग यहाँ पर तशरीफ फरमा हैं. बहुत बड़ी रैली है, तकरीबन 10,000 लोग ये रैली में ही. यहाँ से हम टाउन हॉल जा रहे हैं. बहुत बड़ा प्रोग्राम हो रहा है, बहुत खुशी हो रही है. एसडीपीआई के लीडर्स को, कैडर्स को मुबारकबाद देता हूँ कि ऐसा एक तारीखी तहरीक में आप तमाम शरीक हों और सियासी क़ुव्वत बनाने की कोशिश करें. किसी की गुलामी करने की बजाय अपने पैरों पर खड़े होने का एक तारीख बनाएं. भूख से आज़ादी, खौफ से आज़ादी का एक निराला तहरीक. थैंक यू. കേരള പ്രസിഡന്റായ CPI ലത്തീഫ് സാഹിബുണ്ട്. ലത്തീഫ് സാഹിബ് ഈ ഒരു നമ്മളെ ഇപ്പോൾ പ്രസിഡന്റായിരിക്കുന്ന MK ഫൈസി സാഹിബ് അടക്കം ഈ ഒരു പ്രോഗ്രാമിലില്ല. അപ്പോൾ നിങ്ങൾ ഈ ഒരു ഇതിന് എങ്ങനെ പോകുന്നുണ്ട്? SDPയെ സംബന്ധിച്ചിടത്തോളം ഇത് വളരെ വലിയ ഒരു ചരിത്ര മുഹൂർത്തമാണ്. പാർട്ടിയുടെ ദേശീയ പ്രസിഡന്റ് MK ഫൈസി സാഹിബ് അകാരണമായി ED ഉണ്ടാക്കിയ കെട്ടിച്ചമച്ച ഒരു കേസിൻ്റെ അടിസ്ഥാനത്തിൽ പ്പെട്ടതാണ്. പക്ഷേ അത് അദ്ദേഹത്തിൻ്റെ ഒരു കുറ്റമല്ല. അദ്ദേഹം പാർട്ടിയുടെ പ്രസിഡന്റായതുകൊണ്ട് മാത്രമാണ് അദ്ദേഹത്തെ അറസ്റ്റ് ചെയ്തത്. പക്ഷേ അതിനെ പരിഗണിക്കാതെ അദ്ദേഹത്തെ നേതൃസ്ഥാനത്ത് തുടരാനാണ് പാർട്ടി ദേശീയ കൗൺസിൽ ഏകണ്ഠമായി തീരുമാനിച്ചത്. അതുമായി ഞങ്ങൾ മുന്നോട്ട് പോവുകയാണ്. ഈ വർഷം ആറാമത്തെ ദേശീയ പ്രതിനിധിസഭയാണ്. 2009 രൂപീകരിച്ച പാർട്ടിയുടെ 6ാമത്തെ ദേശീയ പ്രതിനിധിസഭയാണ് ഇന്നലെയുമായി നടന്നത്. ഇതിലേറ്റവും സുപ്രധാനമായ ഒരു ചരിത്ര മുഹൂർത്തം എന്ന് പറയാൻ കാരണം 17 വർഷം പഴക്കമുള്ള പാർട്ടിക്ക് ഒരു യുവ സംഘടന ഇല്ലായിരുന്നു എന്നതാണ്. ഈ ജനറൽ കൗൺസിൽ വെച്ച് യുവജന സംഘടന പ്രഖ്യാപിച്ചു കഴിഞ്ഞു. യങ് ഡെമോക്രാറ്റ്സ് എന്ന പേരിൽ പാർട്ടിയുടെ യുവജന സംഘടന ഇന്ന് നിലവിൽ വന്നിരിക്കുകയാണ്. ആ അർത്ഥത്തിൽ ഈ ജനപ്രതി സമ്മേളനം ഒരു ചരിത്ര സംഭവമാണ്. അത് പാർട്ടിക്ക് വലിയ ഊർജവും ഉന്മേഷവും വലിയ മുന്നേറ്റവും ഉണ്ടാക്കാൻ സാധ്യമാവുമെന്ന് തന്നെയാണ് ഞങ്ങൾ വിലയിരുത്തൽ. കേരളമടക്കമുള്ള രാജ്യത്തെ 14 സംസ്ഥാനങ്ങളിൽ പാർട്ടിക്ക് ഉജ്ജ്വലമായ മുന്നേറ്റമുണ്ട്. 21 സംസ്ഥാനങ്ങളിൽ പാർട്ടിക്ക് സാന്നിധ്യവുമുണ്ട്. അതിനെല്ലാമുള്ള പ്രാതിനിധ്യ സ്വഭാവത്തോടു കൂടിയാണ് ഇന്ന് ഈ കൗൺസിൽ നടന്നത്. ഇത് വലിയ ഒരു ചരിത്ര മുഹൂർത്തമാണ്. ഇവിടെ ദക്ഷിണ കന്നഡയിലെ പ്രവർത്തകന്മാർ സംഘടിപ്പിച്ച ഈ ആവേശോജ്വലമായ റാലി എന്തുകൊണ്ടും വളരെ ശ്രദ്ധയാകർഷിച്ച ഒന്നാണ്. സ്ത്രീകളടക്കമുള്ള വലിയൊരു ജനവിഭാഗം ഈ റാലിയിൽ പങ്കെടുത്തിട്ടുണ്ട്. ഇത് ഞങ്ങൾ ആവേശപൂരിതമാക്കുകയാണ്. താങ്ക് യു.
ಪಕ್ಷಕ್ಕೆ ಒಂದು ಯೂತ್ ವಿಂಗ್ ಸೇರ್ಪಡೆಯಾಗಿದೆ ಅಂತ ಹೇಳುತ್ತಾ ಪಕ್ಷವು ಈಗ ಯೂತ್ ವಿಂಗಿನೊಂದಿಗೆ ಹೊಸ ಯೂತ್ ವಿಂಗಿನೊಂದಿಗೆ ಮುನ್ನಡೆಯುತ್ತಾ ಇದೆ ಅಂತ ಹೇಳುತ್ತಾ ಕೇರಳದ ಅಧ್ಯಕ್ಷರ ಮಾತಾಗಿದೆ. ಸೀತಾರಾಮ್ ಕೊಯ್ವಾಲ್ ಅವರು ಅವರು ಉಪಾಧ್ಯಕ್ಷರಾಗಿ ದೇಶವನ್ನು ಮುನ್ನಡೆಸಲಿದ್ದಾರೆ. ಎಸ್ಡಿಪಿಐಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಅಶ್ರಫ್ ಅಂಕಜಾಲ್, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಇಲಿಯಾಸ್ ಪರಂಪೇಟೆ, ಇಲಿಯಾಸ್ ಮೊಹಮ್ಮದ್ ತುಂಬೆ, ಯಾಸ್ಮೀನ್ ಫಾರೂಕಿ, ಮಜೀದ್ ಫೈಸಿ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿ ಮುಂದುವರಿಯಲಿದ್ದಾರೆ. ನಮ್ಮ ನಾಡಿನ ಜನಮೆಚ್ಚಿನ ನಾಯಕ ಅವರು ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿದ್ದಾರೆ. ಮತ್ತು ಇನ್ನು ಹಲವು ನಾಯಕರುಗಳು ಪಂಜಾಬ್ನ PS ರವೀಂದ್ರ ಸಿಂಗ್ ಅವರು ಎಸ್ಡಿಪಿಐಯ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿದ್ದಾರೆ. ಎಎಪಿ ಪಕ್ಷದಲ್ಲಿದ್ದಂತ PS ರವರು ಎಸ್ಡಿಪಿಐಯ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿದ್ದಾರೆ. ಈ ಮೂಲಕ ದೇಶದ ಸೆಕ್ಯುಲರಿಸಂನ ಎತ್ತಿರುವಂತಹ ಏಕೈಕ ಪಕ್ಷವಾಗಿ ಎಸ್ಡಿಪಿಐ ಹೊರಹೊಮ್ಮಿದೆ. ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಎಸ್ಡಿಪಿಐ ಹೊಸ ರಾಜಕೀಯ ಇತಿಹಾಸವನ್ನ ಪಶ್ಚಿಮದ ಬರೆಯಲಿಕ್ಕೆ ಮಂಗಳೂರಿನ ಕದಲನಗರಿ ಮಂಗಳೂರು ಸಾಕ್ಷ್ಯವನ್ನು ವಹಿಸ್ತಾ ಇದೆ. ಹಾಗಾಗಿ ಬಂಧುಗಳೇ, ಎಸ್ಡಿಪಿಐಯ ಈ ಬೃಹತ್ ಅಭಿನಂದನಾ ರ್ಯಾಲಿಯನ್ನ ಸ್ವಾಗತಿಸಿರಿ, ಆಹ್ವಾನಿಸಿರಿ, ಅನುಮೋದಿಸಿರಿ.
ಆತ್ಮೀಯ ನಾಡ ಬಂಧುಗಳೇ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನೂತನ ರಾಷ್ಟ್ರೀಯ ನಾಯಕರಿಗೆ ಅಭಿನಂದನಾ ಸಲ್ಲಿಸುವ ಭಾಗವಾಗಿ ಎಸ್ಡಿಪಿಐ ಹಮ್ಮಿಕೊಂಡಿರುವಂತಹ ಬೃಹತ್ ಅಭಿನಂದನಾ ರೈಲಿ ಮಂಗಳೂರಿನ ರಾಜಬೀದಿಗಳನ್ನು ಸ್ತಬ್ಧಗೊಳಿಸಿಕೊಂಡು ನಿಮ್ಮ ಕಣ್ಣ ಮುಂದೆ ಸಾಗುತ್ತಾ ಇದೆ. ಆಶೀರ್ವದಿಸಿರಿ, ಸ್ವಾಗತಿಸಿರಿ, ಆಹ್ವಾನಿಸಿರಿ. ದೇಶದ ಇತಿಹಾಸದಲ್ಲಿ ಯಾವುದೇ ಪಕ್ಷಗಳು ಕೂಡ ಮಾಡಲು ಸಾಧ್ಯವಿಲ್ಲದ ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷರು ಬಿಹಾರ ಜೈಲಿನಲ್ಲಿ ಅಮಿತ್ ಶಾ ಮೋದಿ ಅವರ ಕುತಂತ್ರಕ್ಕೆ ಬಲಿಯಾಗಿ ಜೈಲಿನಲ್ಲಿ ಕಳೆಯುತ್ತಿರುವಂತಹ ಅದೇ ಸಂದರ್ಭದಲ್ಲಿ ಎಸ್ಡಿಪಿಐ ಮಹತ್ತರವಾದಂತಹ ತೀರ್ಮಾನವನ್ನು ಕೈಗೊಂಡಿದೆ. ಎಸ್ಡಿಪಿಐ ಮುಂದಿನ 3 ವರ್ಷಗಳ ರಾಷ್ಟ್ರೀಯ ಅಧ್ಯಕ್ಷರಾಗಿ ಬಿಹಾರ ಜೈಲಿನಲ್ಲಿ ಅನ್ಯಾಯವಾಗಿ ಕಳೆಯುತ್ತಾ ಇರುವಂತಹ ಎಂಕೆ ಫೈಸಿ ಅವರನ್ನ ಎಸ್ಡಿಪಿಐ ಆಯ್ಕೆ ಮಾಡಿದೆ. ಬಂಧುಗಳೇ, ದೇಶದ ರಾಜಕೀಯ ಇತಿಹಾಸದಲ್ಲೇ ಎಸ್ಡಿಪಿಐ ಹೋರಾಟದ ಕಿಚ್ಚಿನಿಂದಲೇ ರಾಷ್ಟ್ರಾದ್ಯಂತ ಪ್ರಚಲಿತದಲ್ಲಿದೆ. ರಾಷ್ಟ್ರೀಯ ಅಧ್ಯಕ್ಷರಾದ ಎಂಕೆ ಫೈಸಿ ಸೇರಿದಂತೆ ಉನ್ನತ ಮಟ್ಟದ ನಾಯಕತ್ವವು ಗಮನಕಾರಿ ರಾಜಕಾರಣದಿಂದಾಗಿ ಜೈಲಿನಲ್ಲಿದ್ದರು. ಸಿದ್ಧಾಂತ ಎಂದಿಗೂ ಮನದಲ್ಲಿದೆ, ಬೀದಿಯಲ್ಲೂ ಇದೆ. ಸಿದ್ಧಾಂತ ಎಂದಿಗೂ ಮನದಲ್ಲಿದೆ, ಬೀದಿಯಲ್ಲಿದೆ. ಎಂಕೆ ಫೈಸಿ ಅವರು ಅದೆಷ್ಟೋ ಕಾಲ ಜೈಲಿನಲ್ಲಿದ್ದರು. ಎಸ್ಡಿಪಿಐ ಅದೇ ಶಕ್ತಿಯೊಂದಿಗೆ ಈ ದೇಶದಲ್ಲಿ ಮುಂದುವರಿಯಲಿದೆ. ಹಾಗಾಗಿ ಇದಕ್ಕೊಂದು ಸಾಕ್ಷ್ಯವಾಗಿದೆ. ಎಂಕೆ ಫೈಸಿ ಅವರು ಈ ದೇಶದ ರಾಷ್ಟ್ರೀಯ ಅಧ್ಯಕ್ಷರಾಗಿ, ಪಕ್ಷದ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದಾರೆ. ನಮ್ಮಲ್ಲಿ ನಾಯಕರ ಆಯ್ಕೆಯ ಶಿಫಾರಸು ಪತ್ರದ ಮೂಲಕವಲ್ಲ, ಅಥವಾ ವಂಶ ಪಾರಂಪರ್ಯದ ಸೆಲೆಕ್ಷನ್ ಮೂಲಕವೂ ಅಲ್ಲ. ಬದಲಿಗೆ ಆಂತರಿಕ ಪ್ರಜಾಪ್ರಭುತ್ವದ ಚುನಾವಣೆಯ ಮೂಲಕ ನಿಷ್ಠಾವಂತ ಕಾರ್ಯಕರ್ತರೇ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಬನ್ನಿಗಳೇ, ಶೋಷಿತರ ಧ್ವನಿಯಾಗಿ ಜನರ ಅಧಿಕಾರಕ್ಕಾಗಿ ನಿರಂತರ ಹೋರಾಡುತ್ತಿರುವ ದೇಶದ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಕ್ರಾಂತಿಕಾರಿ ನಾಯಕರನ್ನ ಬರಮಾಡಿಕೊಳ್ಳೋಣ. ಬನ್ನಿ, ಮಂಗಳೂರಿನ ಅಭಿಮಾನಿ ಬಂಧುಗಳೇ, ರಾಷ್ಟ್ರ ಮಟ್ಟದಲ್ಲಿ ಪಕ್ಷವನ್ನು ಮುನ್ನಡೆಸಲಿರುವ ನಮ್ಮ ಕ್ರಾಂತಿಕಾರಿ ನಾಯಕರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳಿರಿ, ಸ್ವಾಗತಿಸಿರಿ, ಆಹ್ವಾನಿಸಿರಿ. ಚುನಾವಣಾ ರಾಜಕೀಯದ ಜೊತೆಗೆ ಶೋಷಿತರ ಧ್ವನಿಯಾಗಿ ಬೀದಿ ಹೋರಾಟದಲ್ಲೂ ಸಕ್ರಿಯವಾಗಿರುವ ನಮ್ಮ ನಾಯಕರೊಂದಿಗೆ ಹೆಜ್ಜೆ ಹಾಕೋಣ. ಹಸಿವು ಮುಕ್ತ, ಭಯ ಮುಕ್ತ ಭಾರತ ನಿರ್ಮಾಣದ ಸಂಕಲ್ಪದೊಂದಿಗೆ ನ್ಯಾಯದ ಪರವಾಗಿ ಧ್ವನಿ ಎತ್ತೋಣ. ನಿಷ್ಠಾವಂತ ಕಾರ್ಯಕರ್ತರೇ ನಮ್ಮ ಪಕ್ಷದ ಬುನಾದಿ. ಇದೀಗ ಜ್ಯೋತಿ ಸರ್ಕಲ್ನಿಂದ ಆರಂಭಗೊಂಡಂತಹ ಅಭಿನಂದನಾ ರ್ಯಾಲಿಯು ಬೆಂಗಳೂರಿನ ರಾಜಬೀದಿಗಳನ್ನು ದಾಟಿಕೊಂಡು ನಿಮ್ಮ ಮುಂದೆ ಇದು ಬರುತ್ತಾ ಇದೆ. ಸ್ವಾಗತಿಸಿರಿ, ಆಹ್ವಾನಿಸಿರಿ, ಬರಮಾಡಿಕೊಳ್ಳಿರಿ. ಜೈ ಎಸ್ಡಿಪಿಐ.
ಆತ್ಮೀಯ ಮಂಗಳೂರಿನ ಮಹಾಜನಗಳು, ನಿಮ್ಮೆಲ್ಲರನ್ನ ಸ್ತಬ್ಧವಾಗಿಸಿಕೊಂಡು ಮಂಗಳೂರಿನ ರಾಜಬೀದಿಗಳನ್ನ ಮೌನವಾಗಿಸಿಕೊಂಡು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನೂತನ ರಾಷ್ಟ್ರೀಯ ನಾಯಕರಿಗೆ ಅಭಿನಂದನಾ ಸಲ್ಲಿಸುವಂತಹ ಬೃಹತ್ ರ್ಯಾಲಿ ಇದೀಗಾಗಲೇ ಜ್ಯೋತಿ ಅಂಬೇಡ್ಕರ್ ಸರ್ಕಲ್ನಿಂದ ಆರಂಭಗೊಂಡು ಮಂಗಳೂರಿನ ರಾಜಬೀದಿಗಳನ್ನು ದಾಟಿಕೊಂಡು ಕ್ಲಾಕ್ ಟವರ್ ಬಳಿಗೆ ಬರುತ್ತಾ ಇದೆ. ಬಂಧುಗಳೇ, ದೇಶದಲ್ಲಿ ಮೋದಿ ಅಮಿತ್ ಶಾ ಸರ್ಕಾರ ಆತ್ಮೀಯ ನಾಗರಿಕ ಬಂಧುಗಳೇ, ಈ ದೇಶದ ಫ್ಯಾಸಿಸ್ಟ್ ಸರ್ಕಾರವ ಪ್ರತಿಪಕ್ಷಗಳನ್ನ ಮೌನಗೊಳಿಸುವ ಭಾಗವಾಗಿ ಎಸ್ಡಿಪಿಐಯ ರಾಷ್ಟ್ರೀಯ ಅಧ್ಯಕ್ಷರಾದ ಜನಾಬ್ ಎಂಕೆ ಫೈಜಿ ಅವರನ್ನ ಜೈಲಿನಲ್ಲಿ ಕೂಡಿಟ್ಟಿದೆ. ತಿಹಾರ್ ಜೈಲಿನಲ್ಲಿ ಅನ್ಯಾಯವಾಗಿ ತಿಹಾರ್ ಜೈಲಿನಲ್ಲಿ ಕಳೆಯುತ್ತಾ ಇರುವಂತಹ ಜನಾಬ್ ಎಂಕೆ ಫೈಜಿ ಅವರು ಈ ದೇಶದ ಎಸ್ಡಿಪಿಐ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇರುವ ಅದೇ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ನಡೆದ ರಾಷ್ಟ್ರೀಯ ಜನಪ್ರತಿನಿಧಿ ಸಭೆಯು ಮಹತ್ತರವಾದಂತಹ ತೀರ್ಮಾನವನ್ನು ಕೈಗೊಂಡಿದೆ. ಎಸ್ಡಿಪಿಐಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಎಂಕೆ ಫೈಜಿ ಅವರು ಮರು ಆಯ್ಕೆಯಾಗಿದ್ದಾರೆ. ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಮತ್ತೆ ಉಳಿದಿದೆ ಅನ್ನುವಂತ ಅತಿ ದೊಡ್ಡ ಸಂದೇಶವನ್ನು ಸಾರುವ ಭಾಗವಾಗಿ ಎಸ್ಡಿಪಿಐ ಪಕ್ಷವು ಈ ದೇಶದಲ್ಲಿ ಮತ್ತೆ ಎಸ್ಡಿಪಿಯನ್ನು ರಾಷ್ಟ್ರೀಯವಾಗಿ ಮುನ್ನಡೆಸಲು ಎಂಕೆ ಫೈಜಿ ಅವರನ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದಾರೆ. ನಮ್ಮನ್ನ ಜೈಲಲ್ಲಿ ಬಂಧಿಸಬಹುದು. ಎಸ್ಡಿಪಿಐ ಹಮ್ಮಿಕೊಂಡಿರತಕ್ಕಂತಹ ಬೃಹತ್ ಅಭಿನಂದನಾ ಸಮಾವೇಶದ ಬೃಹತ್ ರ್ಯಾಲಿ ಇದೀಗಾಗಲೇ ಮಂಗಳೂರಿನ ರಾಜಬೀದಿಗಳನ್ನು ದಾಟಿಕೊಂಡು ಪುರಭವನದ ಕಡೆಗೆ ಕ್ಲಾಕ್ ಟವರ್ನ ಮೂಲಕವಾಗಿ ಸಾಗುತ್ತಾಗಿರುವಾಗ ಈ ದೇಶದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸುವ ನಮ್ಮ ಉದ್ದೇಶದ ಭಾಗವಾಗಿ ಅನ್ಯಾಯವಾಗಿ ಜೈಲಲ್ಲಿ ಕಳೆಯುತ್ತಾ ಇರುವಂತಹ ಎಂಕೆ ಫೈಜಿ ಅವರನ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮರು ಆಯ್ಕೆ ಮಾಡಲಾಗಿದೆ. ಜಿಂದಾಬಾದ್ 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 ಜಿಂದಾಬಾದ್. जिंदाबाद जिंदाबाद आवाज दो आवाज दो। ಬಂಧುಗಳೇ, ಇತಿಹಾಸದ ಪುಟಗಳಲ್ಲಿ ಅಳಿಸಲಾಗದ ಚರಿತ್ರೆಗೆ ಸಾಕ್ಷಿಯಾದ ಈ ಮಣ್ಣಿನಲ್ಲಿ ಶೋಷಿತರೇ ಸೆಟೆದು ನಿಂತು ವಿಮೋಚನೆಗೈದ ದೇಶದಲ್ಲಿ ಜೈಲಿನ ಕಂಬಿಗಳು ಯಾವ ಚಳುವಳಿಯನ್ನು ನಿರ್ಬಂಧಿಸಲು ಸಾಧ್ಯವಿಲ್ಲ ಎಂಬುದನ್ನ ಮನದಟ್ಟು ಮಾಡುವಂತಹ ಒಂದು ರ್ಯಾಲಿಯಾಗಿದೆ. ಇದು ನಿಮ್ಮ ಮುಂದೆ ಸಾಗಿ ಬರುತ್ತಿದೆ. ಹಸಿವು ಈ ದೇಶದ ಜನರ ಜ್ವಲಂತ ಸಮಸ್ಯೆಯಾದರೆ ಭಯವೂ ಕೂಡ ಈ ದೇಶವಾಸಿಗಳು ಅನುಭವಿಸುತ್ತಿರುವಂತಹ ಸಮಸ್ಯೆಯಾಗಿದೆ. ಜಿಂದಾಬಾದ್ 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 ಜಿಂದಾಬಾದ್.
ಓ ಮಂಗಳೂರಿನ ಸ್ವಾಭಿಮಾನಿ ಜನರೇ, ಕೇಳಿ ಬರುತ್ತದೆ ಬದಲಾವಣೆಯ ಮಹಾಕರೆ. ಇದು ಕೇವಲ ರ್ಯಾಲಿ ಅಲ್ಲ, ಜನರ ಅಧಿಕಾರಕ್ಕಾಗಿ ನಡೆಯುತ್ತಿರುವ ಕ್ರಾಂತಿ. ಜನರಿಗೆ ಅಧಿಕಾರ, ಎಸ್ಡಿಪಿಐ ಸಾರಥಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಪ್ರತಿನಿಧಿ ಸಭೆಯು ನಿನ್ನೆ ಹಾಗೂ ಇಂದು ಮಂಗಳೂರಿನಲ್ಲಿ ನಡೆದಿದೆ. ಈ ಸಭೆಯಲ್ಲಿ ಆಯ್ಕೆಯಾದಂತಹ ನಮ್ಮ ಹೆಮ್ಮೆಯ ರಾಷ್ಟ್ರೀಯ ಜನನಾಯಕರನ್ನ ಸ್ವಾಗತಿಸಲು ಇದೀಗ ಕಡಲ ನಗರಿ ಮಂಗಳೂರು ಸಜ್ಜಾಗಿದೆ. ಬಂಧುಗಳೇ, ದೇಶದ ರಾಜಕೀಯ ಇತಿಹಾಸದಲ್ಲೇ ಎಸ್ಡಿಪಿಐ ಹೋರಾಟದ ಕಿಚ್ಚಿನಿಂದಲೇ ರಾಷ್ಟ್ರಾದ್ಯಂತ ಪ್ರಚಲಿತದಲ್ಲಿದೆ. ರಾಷ್ಟ್ರೀಯ ಅಧ್ಯಕ್ಷರಾದ ಎಂಕೆ ಪೈಜಿ ಸೇರಿದಂತೆ ಉನ್ನತ ಮಟ್ಟದ ನಾಯಕತ್ವವು ಗಮನಕಾರಿ ರಾಜಕಾರಣದಿಂದಾಗಿ ಜೈಲಿನಲ್ಲಿದ್ದರೂ ಸಿದ್ಧಾಂತ ಎಂದಿಗೂ ಮನದಲ್ಲೂ ಇದೆ, ಬೀದಿಯಲ್ಲೂ ಇದೆ ಎಂಬುದನ್ನ ತಾವೆಲ್ಲರೂ ಈಗಾಗಲೇ ಗಮನಿಸುತ್ತಿದ್ದೀರಾ. ವ್ಯಕ್ತಿಯನ್ನು ಬಂಧುಗಳೇ, ದೇಶದ ರಾಜಕೀಯ ಇತಿಹಾಸದಲ್ಲೇ ಎಸ್ಡಿಪಿಐ ಹೋರಾಟದ ಕಿಚ್ಚಿನಿಂದಲೇ ರಾಷ್ಟ್ರಾದ್ಯಂತ ಪ್ರಚಲಿತದಲ್ಲಿದೆ. ವ್ಯಕ್ತಿಯನ್ನು ಜೈಲಿನಲ್ಲಿಡಬಹುದೇ ಹೊರತು ಸಿದ್ಧಾಂತವನ್ನು ಜೈಲಿನಲ್ಲಿಡಲು ನಿಮ್ಮಿಂದ ಸಾಧ್ಯವಿಲ್ಲ ಎಂಬುವ ಸಂದೇಶ ವಾಕ್ಯದೊಂದಿಗೆ ಈ ಬೃಹತ್ ಐತಿಹಾಸಿಕ ರ್ಯಾಲಿಯು ಜ್ಯೋತಿ ವೃತ್ತದಿಂದ ಪುರಭವನದತ್ತ ಸಾಗಿ ಬರುತ್ತಿದೆ. ಬಂಧುಗಳೇ, ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದಂತಹ ಮಂಗಳೂರಿನ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ರಾಷ್ಟ್ರೀಯ ಪ್ರತಿನಿಧಿ ಸಭೆಯಲ್ಲಿ ಆಯ್ಕೆಯಾದಂತಹ ನಮ್ಮ ಹೆಮ್ಮೆಯ ರಾಷ್ಟ್ರೀಯ ನಾಯಕರನ್ನು ಸ್ವಾಗತಿಸಲು ಇದೀಗ ಪುರಭವನದ ವೇದಿಕೆ ಸಿದ್ಧವಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ, ಆಮಂತ್ರಿಸುತ್ತಿದ್ದೇವೆ. ಬಂಧುಗಳೇ, ಹಸಿವು ಮುಕ್ತ ಭಾರತ ಎಸ್ಡಿಪಿಐ ನಾಯಕರು ಪುರಭವನದ ಕಡೆಗೆ ಆಗಮಿಸ್ತಾ ಇದ್ದಾರೆ. ಪುರಭವನಕ್ಕೆ ಬಂದಂತಹ ನಮ್ಮ ರಾಷ್ಟ್ರೀಯ ನಾಯಕರು ಸೆಲ್ಫ್ ಎಸ್ಡಿಪಿಐ ಐ ಲವ್ ಎಸ್ಡಿಪಿಐ ಸೆಲ್ಫಿ ಸ್ಫೋಟಗಳ ಉದ್ಘಾಟನೆ ಮಾಡಿ ಆ ನಂತರ ಸಭಾಂಗಣದ ಕಡೆಗೆ ಸಾಗಲಿಕ್ಕಿದ್ದಾರೆ. ಹಾಗಾಗಿ ನಮ್ಮೊಂದಿಗಿರುವಂತಹ ಎಲ್ಲರೂ ಕೂಡ ಸಹಕರಿಸಬೇಕು. ಅದೇ ರೀತಿ ನಮ್ಮ ಮಾಧ್ಯಮ ತಂಡದವರು ಹೊರಗೆ ಹೊರಡ್ತಾ ಇರುವಂತಹ ಈಗಾಗಲೇ ಸೆಲ್ಫಿ ಸ್ಪಾಟ್ ಇನಾಗ್ರೇಷನ್ ಪ್ರೋಗ್ರಾಮ್ ನಡೆಯುವಾಗ ನೀವು ಕೂಡ ನಮ್ಮ ಎಲ್ಲ ಚಿತ್ರಣವನ್ನ ದೃಶ್ಯವನ್ನ ಹಿಡಿಯಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಎಸ್ಡಿಪಿಐ ಹಮ್ಮಿಕೊಂಡಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಸೆಲ್ಫಿ ಸ್ಪಾಟ್ ಅನ್ನ ಎಸ್ಡಿಪಿಐ ರಾಷ್ಟ್ರೀಯ ಕಾರ್ಯದರ್ಶಿಗಳಾದಂತಹ ಶಫೀರ್ ರಾಜಸ್ಥಾನ್ ರವರು ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ. ಆ ನಂತರ ಅವರು ಸಭಾಂಗಣದ ಕಡೆಗೆ ಸಾಗಲಿಕ್ಕಿದ್ದಾರೆ. ಅಂಬೇಡ್ಕರ್ ಬಲಭಾಗದಲ್ಲಿರುವ ಅಂಬೇಡ್ಕರ್ ಪುತ್ಥಳಿಯ ಬಳಿಯಲ್ಲಿ ಎಸ್ಡಿಪಿಐ ರಾಷ್ಟ್ರೀಯ ಮತ್ತು ರಾಜಕೀಯ ನಾಯಕರುಗಳು ಐ ಲವ್ ಎಸ್ಡಿಪಿಐ ಸೆಲ್ಫಿ ಸ್ಪಾಟ್ ಅನ್ನ ಇನಾಗ್ರೇಟ್ ಮಾಡಿದ ನಂತರ ಸಭಾಂಗಣದ ಕಡೆಗೆ ಹೋಗಿದ್ದಾರೆ.
I love SDPI ಅನ್ನುವಂತಹ